ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೆಯಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಆರ್ಟಿಕಲ್ಸ್ನ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಆರ್ಟಿಕಲ್ಸ್ ಆರ್ ಎ, ಆನ್ ಆ್ಯಂಡ್ ದಿ. ಇದರಲ್ಲಿ ಎ ಮತ್ತು ಆ್ಯನಿಗೆ ಇಂಡೆಫಿನಿಟ್ ಆರ್ಟಿಕಲ್ಸ್ ಇರುತ್ತದೆ. TH ದಿ ಅದಕ್ಕೆ ಡೆಫಿನಿಟ್ ಆರ್ಟಿಕಲ್ಸ್ ಅನ್ನು ಹೇಳುತ್ತದೆ. ಇದನ್ನದು ಡಿಫ್ರೆಂಟ್ ಆಗಿದ್ದ ಯೂಸೇಜಸ್ ಹೇಗೆ ಅಂದರೆ, ಎ ಈಸ್ ಆಲ್ವೇಸ್ ಯೂಸ್ಡ್ ಬಿಫೋರ್ ಎ ಕನ್ಸೋನೆಂಟ್ ಸೌಂಡ್. ಹಿಂದಿನ ಕ್ಲಾಸುಗಳಲ್ಲಿ ನಾವು ವೌವಲ್ಸ್ ಯಾವುದು, ಕನ್ಸೋನೆನ್ಸ್ ಯಾವುದನ್ನು ಕಲಿತಿದೆ. ವೌವಲ್ಸ್ ಎಂದರೆ AEIOU ಸ್ವರ ಉಚ್ಚಾರಣ ಬರುವ ಅಕ್ಷರಗಳಿಗೆ ವೌವಲ್ಸ್ ಅನ್ನು ಹೇಳುತ್ತದೆ. ಅದ ಅಲ್ಲದ ಅಕ್ಷರಗಳಿಗೆ ಕನ್ಸೋನೆಂಟ್ ವ್ಯಂಜನ ಅಕ್ಷರಗಳನ್ನು ಹೇಳುತ್ತದೆ. ಇಲ್ಲಿ ನೋಡಿ, ಎ ಈಸ್ ಆಲ್ವೇಸ್ ಯೂಸ್ಡ್ ಬಿಫೋರ್ ಎ ಕನ್ಸೋನೆಂಟ್ ಸೌಂಡ್. ಅದೇ ಥರ ಆನ್ ಈಸ್ ಆಲ್ವೇಸ್ ಯೂಸ್ಡ್ ಬಿಫೋರ್ ಎ ವೌವಲ್ ಸೌಂಡ್. ಅಕ್ಷರಗಳ ಹಿಂದೆ ಅಲ್ಲ, ಸೌಂಡಿನ ಹಿಂದೆ ಸ್ವರ ಉಚ್ಚಾರಣ ಬರುವಾಗ ಅದನ್ನ ಹಿಂದೆ ಆನ್ ಬರುತ್ತದೆ. ವ್ಯಂಜನ ಉಚ್ಚಾರಣ ಬರುವಾಗ ಅದನ್ನ ಹಿಂದೆ ಎ ಬರುತ್ತದೆ. ಎಕ್ಸಾಂಪಲ್, ಎ ಬುಕ್ ಅನ್ನು ಹೇಳುವಾಗ ಬುಕ್ ಬಿ ಅಲ್ಲಿ ಸ್ಟಾರ್ಟ್ ಆಗಿದೆ, ಬಿ ವ್ಯಂಜನ ಅಕ್ಷರವೇ, ಸೊ ಅದನ್ನ ಹಿಂದೆ ಎ ಬರುತ್ತದೆ, ಎ ಬುಕ್. ಅದೇ ಥರ ಎ ಪೆನ್ ಅನ್ನು ಹೇಳುವಾಗ ಪಿ ಬಂದಿದೆ, ಪಿ ವ್ಯಂಜನ ಉಚ್ಚಾರಣವಾಗಿದೆ, ಅದಕ್ಕಾಗಿ ಎ ಪೆನ್. ಇಲ್ಲಿ ನೋಡುವಾಗ ಆನ್ ಎಗ್ ಅನ್ನು ಹೇಳುವಾಗ ಸ್ಟಾರ್ಟ್ ಮಾಡೋದು ಎ ಉಚ್ಚಾರಣವೇ, ಹಾಗೆ ಬರುವಾಗ ಅದು ಸ್ವರ ಉಚ್ಚಾರಣ ವೌವಲ್ ಸೌಂಡ್ ಆಗಿದೆ, ಹಾಗೆ ಬರುವಾಗ ಅದನ್ನ ಹಿಂದೆ ಆನ್ ಸೇರಿಸಬೇಕು. ಅದೇ ಥರ ಆನ್ ಆ್ಯಪಲ್ನ ಹೇಳುವಾಗ ಆ್ಯಪಲಿಗೆ ಫಸ್ಟ್ ಆ ಉಚ್ಚಾರಣ ಬಂದಿದೆ, ಆ ಉಚ್ಚಾರ ಸ್ವರವೇ, ಅದಕ್ಕಾಗಿ ಸ್ವರ ಉಚ್ಚಾರಣವೇ, ಸೊ ಅದಕ್ಕಾಗಿ ಅದನ್ನ ಹಿಂದೆ ಆನ್ ಬರಬೇಕು. ಇದನ್ನು ಸ್ವಲ್ಪ ಎಕ್ಸಾಂಪಲ್ಸ್ ಯಾವುದಂದರೆ, ಈಗ ಇಂಡೆಫಿನಿಟ್ ಆರ್ಟಿಕಲ್ನ ಬಗ್ಗೆ ನೋಡೋಣ. ಎ ಮತ್ತು ಆನ್ ಅಂದರೆ ಇಂಡೆಫಿನಿಟ್ ಆರ್ಟಿಕಲ್ಸ್. ಇದರಲ್ಲಿ ಸ್ವರ ಉಚ್ಚಾರಣ ಬರುವ ಅಂದರೆ ವೌವಲ್ಸ್ ಉಚ್ಚಾರಣ ಬರುವ ಅಕ್ಷರಗಳ ಹಿಂದೆ ಆನ್ ಬರುತ್ತದೆ. ಈ ಸೈಡಲ್ಲಿ ಬಂದಿದ್ದಲ್ಲ ಸ್ವರ ಉಚ್ಚಾರಣ, ಅದಕ್ಕೆ AEIOU ಲೆಕ್ಕದಲ್ಲಿ ಬಂದಿದೆ, ಇದಕ್ಕೆ ಹಿಂದೆ ಆನ್ ಬರುತ್ತದೆ. ಅದೇ ಥರ ವ್ಯಂಜನ ಉಚ್ಚಾರಣಗಳ ಕನ್ಸೋನೆನ್ಸ್ ವ್ಯಂಜನ ಉಚ್ಚಾರಣಗಳ ಹಿಂದೆ ಎ ಬರುತ್ತದೆ. ಹೇಗೆಂದರೆ ಎ ಬುಕ್, ಬಿ ಸ್ಟಾರ್ಟ್ ಮಾಡೋದು ಬ ಸೌಂಡಲ್ಲಿ, ಅದು ವ್ಯಂಜನವಾಗಿದೆ, ಸೊ ಅದನ್ನ ಹಿಂದೆ ಎ ಬರುತ್ತದೆ. ಎ ಮ್ಯಾಟ್ ಮಾನ ಹೇಳುವಾಗ ಅದು ಸಹ ವ್ಯಂಜನವಾಗಿದೆ, ಅದನ್ನ ಹಿಂದೆ ಎ ಬರುತ್ತದೆ. ಎ ಕಪ್ಪನ್ನು ಹೇಳುವಾಗ ಸಿ ಬಂದಿದೆ, ಸಿಗೆ ಕ ಅದು ವ್ಯಂಜನವಾಗಿದೆ, ಅದನ್ನ ಹಿಂದೆ ಎ ಬರುತ್ತದೆ. ಎ ಕೈಟನ್ನು ಹೇಳುವಾಗ ಕ ಬಂದಿದೆ, ಸೊ ಅದಕ್ಕೆ ಸಹ ವ್ಯಂಜನ, ಸೊ ಎ ಬರುತ್ತದೆ. ಎ ಲಾಕನ್ನು ಹೇಳುವಾಗ ಲಾಕ್ ಲಾ ಇಲ್ಲಿ ಬಂದಿದೆ, ಲಾ ಬರುವಾಗ ಸಹ ಅದು ವ್ಯಂಜನ ಉಚ್ಚಾರಣವಾಗಿದೆ, ಸೊ ಅದನ್ನ ಹಿಂದೆ ಎ ಬರುತ್ತದೆ. ಅದೇ ಥರ ಆನ್ ಆ್ಯಪಲ್ ಹೇಳುವಾಗ ಆ ಉಚ್ಚಾರಣ ಬಂದಿದೆ, ಅದು ಸ್ವರ ಉಚ್ಚಾರಣವೇ, ಸೊ ಆನ್ ಬಂದಿದೆ. ಆನ್ ಎಲಿಫೆಂಟ್ ಅನ್ನು ಹೇಳುವಾಗ ಎ ಬಂದಿದೆ ಸ್ಟಾರ್ಟಿಂಗಲ್ಲಿ, ಸೊ ಆನ್ ಯೂಸ್ ಮಾಡಬೇಕು. ಆನ್ ಅಂಬ್ರೆಲಾನ ಹೇಳುವಾಗ ಅಂ ಬಂದಿದೆ, ಅದು ಸಹ ಸ್ವರ ಉಚ್ಚಾರಣವೇ, ಅದಕ್ಕೆ ಹಿಂದೆ ಆನ್ ಬರುತ್ತದೆ. ಆನ್ ಈಗಲ್ ಈನು ಹೇಳುವಾಗ ಅದು ಸಹ ಸ್ವರ ಉಚ್ಚಾರಣವಾಗಿದೆ, ಅದನ್ನ ಹಿಂದೆ ಆನ್ ಬರಬೇಕು. ಆನ್ ಏರೋಪ್ಲೇನ್ ಹೇಳುವಾಗ ಎ ಬಂದಿದೆ, ಏರೋಪ್ಲೇನ್ ಹೇಳುವಾಗ ಎ ಬಂದಿದೆ, ಸೊ ಅದು ಸ್ವರ ಉಚ್ಚಾರಣವಾಗಿದೆ, ಸೊ ಅದನ್ನ ಹಿಂದೆ ಆನ್ ಬರಬೇಕು. ಓಕೆ, ಇದೇ ಥರ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಮೋರ್ ಎಕ್ಸಾಂಪಲ್ಸ್ ಆಫ್ ಎ ಆನ್ ಇನ್ ಸೆಂಟೆನ್ಸಲ್ಲಿ ಎ ಮತ್ತು ಆನ್ ಯೂಸ್ ಮಾಡುವಾಗ ಅದು ಹೇಗೆ ಅಂದರೆ, ಮೇನ್ ಆಗಿ ಎ ಮತ್ತು ಆನ್ ರೆಪ್ರೆಸೆಂಟ್ಸ್ ಒಂದು ಎಂದ ಅರ್ಥದಲ್ಲಿ ಎ ಮತ್ತು ಆನ್ ಯೂಸ್ ಮಾಡೋದು. ಎಕ್ಸಾಂಪಲ್ಸ್ ನೋಡುವಾದರೆ, ಮೈ ಫಾದರ್ ಬೋಟ್ ಎ ಕಾರ್ನ ಹೇಳಿದೆ, ಕಾರ್ನ ಹೇಳುವಾಗ ಫಸ್ಟ್ ಅಕ್ಷರ ಕ ಬಂದಿದೆ, ಸಿ ಆದರೆ C4 ಕ ಬರುವಾಗ ಅದು ವ್ಯಂಜನ ಅಕ್ಷರವಾಗಿದೆ, ವ್ಯಂಜನ ಸೌಂಡ್ ಕನ್ಸೋನೆಂಟ್ ಸೌಂಡ್. ನಾವೀಗ ಕಲಿದಿದ್ದು ಕನ್ಸೋನೆಂಟ್ ಸೌಂಡಿನ ಜೊತೆ ಎ ಬರಿಬೇಕಂದೆ. ಓಕೆ, ಸೊ ಎ ಕಾರ್ ಅರ್ಥ ಆಯ್ತಾ. ನೆಕ್ಸ್ಟ್, ದರ್ ಈಸ್ ಎ ಟಾಯ್ ಆನ್ ದ ಟೇಬಲ್. ಎ ಟಾಯ್ ಬಂದಿದೆ ಅಂದರೆ ಟಾಯ್ನ ಹೇಳುವಾಗ ಟಿ ಎಂದಾಗಿದೆ, ಕನ್ಸೋನೆಂಟ್
ಸೌಂಡ್, ಅಂದರೆ ವ್ಯಂಜನ ಶಬ್ದವಾಗಿದೆ. ಸೊ ಅದಕ್ಕಾಗಿ ಅದರ ಬ್ಯಾಕಲ್ಲಿ ಎ ಬಂದಿದೆ. ನೆಕ್ಸ್ಟ್, ಹಿ ಈಸ್ ಪ್ಲೇಯಿಂಗ್ ವಿತ್ ಎ ಕೈಟ್. ಕೈಟ್ ಅನ್ನು ಹೇಳುವಾಗ ಸಹ ಕೆ ಅಂದರೆ ಅದು ವ್ಯಂಜನ ಸೌಂಡ್ ಆಗಿದೆ. ಸೊ ಅದನ್ನ ಬ್ಯಾಕಲ್ಲಿ ಎಂದು ಬರೀಬೇಕು? ಎ ಬರೀಬೇಕು. ಓಕೆ. ನೆಕ್ಸ್ಟ್, ಆ್ಯನಿನ ಯೂಸೇಜ್ ಹೇಗೆ ಅಂದರೆ, ಆ್ಯನ್ ಔಲ್ ಈಸ್ ಸಿಟ್ಟಿಂಗ್ ಆನ್ ದ ಟ್ರೀ. ಅವಳನ್ನು ಹೇಳುವಾಗ ಔ ಉಚ್ಚಾರಣ ಬಂದಿದೆ. ಔ ಉಚ್ಚಾರಣ ಬರೆದು ಸ್ವರಗಳಲ್ಲಿ, ಆ ಸ್ವರ ಅಕ್ಷರದಲ್ಲಿ ಔ ಬರುವಾಗ ಅದನ್ನ ಹಿಂದೆ ಸ್ವರ ಉಚ್ಚಾರಣ, ಸ್ವರ ಅಕ್ಷರ, ಸ್ವರ ಸೌಂಡ್, ವೌವಲ್ ಸೌಂಡ್ ಬರುವಾಗ ಅದನ್ನ ಬ್ಯಾಕ್ ಆ್ಯನ್ ಯೂಸ್ ಮಾಡಬೇಕು. ಅದೇ ಥರ ಆ್ಯನ್ ಆ್ಯಪಲ್ ಪರ್ ಡೇ ಕೀಪ್ಸ್ ದ ಡಾಕ್ಟರ್ ಎವೇ. ಆ್ಯಪಲ್ ಬಂದಿದೆ, ಆ್ಯನ್ ಆ್ಯಪಲ್. ಆ್ಯಪಲ್ ಬರುವಾಗ ಆ ಉಚ್ಚಾರಣ ಬಂದಿದೆ, ಅದು ವೌವಲ್ ಸೌಂಡ್ ಆಗಿದೆ. ಸೊ ಅದನ್ನು ಬ್ಯಾಕಲ್ಲಿ ಎಂದು ಬರಬೇಕು? ಆ್ಯನ್ ಬರಬೇಕು. ಇದೇ ಅದರ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಈ ಪೋರ್ಷನ್ ಈಸಿ ಆಗುತ್ತದೆ. ಓಕೆ. ಡೆಫಿನಿಟ್ ಆರ್ಟಿಕಲ್ ದಿ. ದಿ ಎಂದರೆ ಅದಕ್ಕೆ ಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತದೆ. ಅದು ಯಾವಾಗಲೂ ದಿ ಸಹ ಹೇಳ್ತದೆ, ದಾ ಸಹ ಹೇಳ್ತದೆ. ಆಯ್ತಾ? ಎರಡು ಸಹ ಸೇರಿಯ, ಪ್ರೊನೌನ್ಸಿಯೇಷನ್ ಎರಡು ಸಹ ಸೇರಿಯ. ದ ಈಸ್ ಆಲ್ವೇಸ್ ಯೂಸ್ಡ್ ಬಿಫೋರ್ ಎ ನೌನ್ ವಿಚ್ ಈಸ್ ಆಲ್ರೆಡಿ ಮೆನ್ಷನ್ಡ್. ಒಂದು ಸೆಂಟೆನ್ಸ್ ನಾವು ಹೇಳುವಾಗ ಆಲ್ರೆಡಿ ಹೇಳಿದ ಒಂದು ವಿಷಯ ಬಗ್ಗೆ ಪುನಃ ಹೇಳುವಾಗ, ಅಲ್ಲಾದರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಏನಾದರೂ ಒಂದು ವಿಷಯದ ಬಗ್ಗೆ ಹೇಳುವಾಗ ನಮಗೆ ದಿ ಯೂಸ್ ಮಾಡಲಿಕ್ಕೆ ಆಗ್ತದೆ. ಹೇಗೆ ಅಂದರೆ, ಎಕ್ಸಾಂಪಲ್ಸ್ ಅಲ್ಲಿ ಐ ವಾಂಟ್ ಟು ಗೋ ಟು ದ ಕಾಲೇಜ್. ದ ಕಾಲೇಜ್ ಎಂದು ಹೇಳುವಾಗ ಏನಾದರೂ ಒಂದು ಕಾಲೇಜ್ ಅಲ್ಲ, ಪರ್ಟಿಕ್ಯುಲರ್ ಆಗಿ ಒಂದು ಕಾಲೇಜಿನ ಬಗ್ಗೆ ಹೇಳುದು. ಓಕೆ. ಐ ಫೌಂಡ್ ದ ಲಾಸ್ಟ್ ಬ್ಯಾಗ್. ಇಲ್ಲಿ ದ ಲಾಸ್ಟ್ ಬ್ಯಾಗ್ ಅನ್ನು ಬಂದಿದೆ. ಏನಾದರೂ ಒಂದು ಬ್ಯಾಗ್ ಅಲ್ಲ, ಅದು ಮಿಸ್ ಆಗಿದ ಒಂದು ಬ್ಯಾಗ್, ಲಾಸ್ಟ್ ಆಗಿದ ಒಂದು ಬ್ಯಾಗಿನ ಬಗ್ಗೆ ಹೇಳಿದು. ಅದೇ ತರ ದ ಪ್ರೋಗ್ರಾಮ್ ಐ ಪಾರ್ಟಿಸಿಪೇಟೆಡ್ ಎಸ್ಟರ್ಡೇ ವಾಸ್ ವೆರಿ ನೈಸ್. ಏನಾದರೂ ಒಂದು ಪ್ರೋಗ್ರಾಮಿನ ಬಗ್ಗೆ ಅಲ್ಲ, ದ ಪ್ರೋಗ್ರಾಮ್. ಆ ಪ್ರೋಗ್ರಾಮಿನ ಸ್ಪೆಸಿಫಿಕೇಶನ್ ಅಂದರೆ ಐ ಪಾರ್ಟಿಸಿಪೇಟೆಡ್ ಎಸ್ಟರ್ಡೇ, ನಾನು ನಿನ್ನೆ ಪಾರ್ಟಿಸಿಪೇಟ್ ಮಾಡಿದ ಆ ಒಂದು ಪ್ರೋಗ್ರಾಮ್. ಗೊತ್ತಾಯ್ತಾ? ಇದೇ ತರ ಒಂದು ವಿಷಯವ ಸ್ಪೆಸಿಫಿಕ್ ಆಗಿ ಹೇಳುವಾಗ ಅದಲ್ಲಿ ನಾವೆಂದು ಮಾಡಬೇಕು? ದ ಯೂಸ್ ಮಾಡಬೇಕು. ಅದೇ ಥರ ಬೇರೆ ಬೇರೆ ಉಂಟು. ಇಲ್ಲಿ ನಾನೊಂದು 15 ವಿಷಯದಲ್ಲಿ ನಾನೊಂದು ರೆಫರ್ ಮಾಡಿ ನೋಟ್ಸ್ ಪ್ರಿಪೇರ್ ಮಾಡಿದೆ. ಸ್ವಲ್ಪ ಒಂದೊಂದಾಗಿ ನೋಡುವ. ಓಕೆ. ನೆಕ್ಸ್ಟ್ ಯಾವಾಗ? ದ ಈಸ್ ಆಲ್ಸೋ ಯೂಸ್ಡ್ ಬಿಫೋರ್ ಆನ್ ಅಡ್ಜೆಕ್ಟಿವ್ ಆರ್ ಸೂಪರ್ಲೆಟಿವ್ ಡಿಗ್ರಿ. ಅಡ್ಜೆಕ್ಟಿವ್ ಆರ್ ಸೂಪರ್ಲೆಟಿವ್ ಡಿಗ್ರಿ ಅಂದರೆ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್, ಶಾರ್ಟ್, ಶಾರ್ಟರ್, ಶಾರ್ಟೆಸ್ಟ್, ಹಾಗೆ ಎಲ್ಲ ಹೇಳುವಾಗ, ಗುಡ್, ಬೆಟರ್, ಬೆಸ್ಟ್ ಹಾಗೆ ಹೇಳುವಾಗ 3 ಟೈಪ್ಸ್ ಆಫ್ ಡಿಗ್ರೀಸ್ ಉಂಟು. ಆ ಡಿಗ್ರೀಸ್ನಲ್ಲಿ ಲಾಸ್ಟ್ ಡಿಗ್ರಿ ಸೂಪರ್ಲೆಟಿವ್ ಡಿಗ್ರಿ. ಹಾಗೆ ಒಂದು ಸೆಂಟೆನ್ಸ್ ಅಲ್ಲಿ ಬಂದರೆ ಅದರ ಜೊತೆ ಯಾವಾಗಲೂ ದಿ ಉಚ್ಚಾರಣ ಬರುತ್ತದೆ. ಎಕ್ಸಾಂಪಲ್, ಬಾಲು ಈಸ್ ದ ಶಾರ್ಟೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಓಕೆ. ಶಾರ್ಟೆಸ್ಟ್ ಸೂಪರ್ಲೆಟಿವ್ ಡಿಗ್ರಿ, ಅದರ ಜೊತೆ ದ ಬಂದಿದೆ. ನೆಕ್ಸ್ಟ್, ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಮೌಂಟೇನ್. ಹೈಯೆಸ್ಟ್ ಬಂದಿದೆ. ಸೊ ಅದಕ್ಕಾಗಿ ಅದು ಸೂಪರ್ಲೆಟಿವ್ ಡಿಗ್ರಿ, ಅದರ ಜೊತೆ ದಿ ಯೂಸ್ ಮಾಡಬೇಕು. ಓಕೆ. ನೆಕ್ಸ್ಟ್, ದ ಈಸ್ ಯೂಸ್ಡ್ ಬಿಫೋರ್ ಹೋಲಿ ಬುಕ್ಸ್ ಬಟ್ ನಾಟ್ ಯೂಸ್ಡ್ ಇನ್ ಅದರ್ ನೇಮ್ಡ್ ಬುಕ್ಸ್. ಅಂದರೆ ಹಾಲಿ ಬುಕ್ಸ್, ಸಾಧಾರಣವಾಗಿ ಹಾಲಿ ಬುಕ್ಸ್ ಅಂತ ಹೇಳುದು ಬೈಬಲ್, ರಾಮಾಯಣ, ಕುರಾನ್ ಅದೆಲ್ಲ ಹೋಲಿ ಬುಕ್ಸ್ ಅಂತ ಹೇಳ್ತದೆ. ಸೊ ಅದರ ಜೊತೆ ದಿ ಬರುತ್ತದೆ. ಅಲ್ಲದೆ ಬೇರೆ ಒಂದು ನೋಡಿ, ಇಸ್ ನಾಟ್ ಯೂಸ್ಡ್ ಇನ್ ಅದರ್ ನೇಮ್ಡ್ ಬುಕ್ಸ್. ಇದರಲ್ಲಿ ಟೆಂಪೆಸ್ಟ್ ಅಂತ ಹೇಳಿದರೆ ಒಂದು ಡ್ರಾಮಾ, ಅದನ್ನ ಓದರ್ ಶೇಕ್ಸ್ಪಿಯರ್. ಸೊ ಅವರ ಹೆಸರಿನಲ್ಲಿಯೇ ಅದು ಆ ಡ್ರಾಮಾದ ವಿಷಯ ಹೇಳಿದೆ. ಸೊ ಹಾಗೆ ಹೇಳುವಾಗ ದಿ ಸರಿಯಾಗಿ ಯೂಸ್ ಮಾಡಬಾರದು. ಇಲ್ಲಿ ನೋಡಿ, ದ ಶೇಕ್ಸ್ಪಿಯರ್ಸ್ ಟೆಂಪೆಸ್ಟ್ ಹಾಗೆ ಯೂಸ್ ಮಾಡಬಾರದು. ಅದಕ್ಕಾಗಿ ಫಾಲ್ಸ್ ಅನ್ನು ಕೊಟ್ಟಿದೆ, ಅದು ರಾಂಗ್ ಅಂದೆ. ಓಕೆ. ಹೋಲಿ ಬುಕ್ಸಿನ ಹಿಂದೆ ಜೊತೆ ದ ಯೂಸ್ ಮಾಡಬಹುದು. ಆದರೆ ಏನಾದರೂ ಬುಕ್ಕಿನ ಹೆಸರು ಹೇಳುವಾಗ ಅದರ ಜೊತೆ ಓದರ್ನ ನೇಮ್ ಇದ್ದರೆ ದ ಯೂಸ್ ಮಾಡಬಾರದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ನಂಬರ್ 4, ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ನ್ಯೂಸ್ ಪೇಪರ್ಸ್. ನ್ಯೂಸ್ ಪೇಪರ್ಸ್ನ ಹೆಸರು ಹೇಳುವಾಗ ಅದರ ಜೊತೆ ದಿ ಮಾಡಲೇಬೇಕು, ಯೂಸ್ ಮಾಡಲೇಬೇಕು. ಓಕೆ. ನೋಡಿ, ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ಇಂಡಿಯನ್ ಎಕ್ಸ್ಪ್ರೆಸ್ ಇದೆಲ್ಲ ನ್ಯೂಸ್ ಪೇಪರ್ಸ್, ಅದರ ಜೊತೆ ದಿ ಯೂಸ್ ಮಾಡಲೇಬೇಕು. ನೆಕ್ಸ್ಟ್, ನಂಬರ್ 5, ದ ಈಸ್ ಯೂಸ್ಡ್ ಬಿಫೋರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಿನ ಬಗ್ಗೆ ಹೇಳುವಾಗ ಸಹ
ದ ಯೂಸ್ ಮಾಡಬೇಕು. ಐ ಲೈಕ್ ಟು ಪ್ಲೇಯಿಂಗ್ ದ ಗಿತ್ತಾರ್. ಐ ಲೈಕ್ ಟು ಪ್ಲೇಯಿಂಗ್ ಗಿತ್ತಾರ್ ಅನ್ನಲ್ಲ ಹೇಳಿದ್ದು, ಐ ಲೈಕ್ ಟು ಪ್ಲೇಯಿಂಗ್ ದ ಗಿತ್ತಾರ್. ಓಕೆ, ನೆಕ್ಸ್ಟ್ ಹಿ ಪ್ಲೇಸ್ ದ ಪಿಯಾನೋ ವೆರಿ ವೆಲ್. ಪಿಯಾನೋ ಒಂದು ಇನ್ಸ್ಟ್ರೂಮೆಂಟ್, ಅದನ್ನ ಜೊತೆ ದಿ ಬಂದಿದೆ. ಹಿ ಪ್ಲೇಸ್ ದ ಪಿಯಾನೋ ವೆರಿ ವೆಲ್. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್, ದ ಈಸ್ ಯೂಸ್ಡ್ ಬಿಫೋರ್ ಮೋನುಮೆಂಟ್ಸ್. ಮೋನುಮೆಂಟ್ಸ್ ಅಂದರೆ ತಾಜ್ ಮಹಲ್, ಅದೇ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಉಂಟು, ಸ್ಮಾರಕ ಅಂತ ಹೇಳ್ತದೆ. ಅದೇ ಥರ ಅದನ್ನ ಜೊತೆ ಸಹ ದ ಯೂಸ್ ಮಾಡಲೇಬೇಕು. ದ ತಾಜ್ ಮಹಲ್, ದ ಟವರ್ ಆಫ್ ಪಿಸಾ, ಇದೆಲ್ಲ ಮೋನುಮೆಂಟ್ಸ್. ಓಕೆ, ಅದೇ ಥರ ಬೇರೆ ಬೇರೆ ಉಂಟು. ಈಗ ಜಾಸ್ತಿ ಕೊಟ್ಟರೆ ಇದು ತುಂಬ ಲಾಂಗ್ ಆಗಿ ಹೋಗ್ತದೆ ಈ ವಿಡಿಯೋ, ಸೊ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಆಗಿ ಹೇಳಿಕೊಂಡು ಹೋಗ್ತದೆ, ಆಯಿತಾ. ಸೆವೆಂತ್ ಒನ್, ದ ಈಸ್ ಯೂಸ್ಡ್ ಬಿಫೋರ್ ಆರ್ಡಿನಲ್ ನಂಬರ್ಸ್. ಆರ್ಡಿನಲ್ ನಂಬರ್ಸ್ ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಹಾಗೆ ಹೇಳ್ತದೆ. ಎಕ್ಸಾಂಪಲ್ ನೋಡಿ, ದ ಫಸ್ಟ್ ಪ್ರೈಸ್ ಗೋಸ್ ಟು ಆಶೆಲ್ ಡಿಸೂಸಾ. ಓಕೆ, ಫಸ್ಟ್ ಪ್ರೈಸ್ ಮಾತ್ರವಾಗಿ ಹೇಳುವುದಿಲ್ಲ, ದ ಫಸ್ಟ್ ಪ್ರೈಸ್. ಓಕೆ, ಇದೇ ಥರ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಸುಲಭವಾಗುತ್ತದೆ. ನೆಕ್ಸ್ಟ್ ಏಯ್ತ್ ಒನ್, ದ ಈಸ್ ಯೂಸ್ಡ್ ಬಿಫೋರ್ ಸೈಂಟಿಫಿಕ್ ಇನ್ವೆನ್ಷನ್ಸ್. ವಿಜ್ಞಾನಪರವಾಗಿ ಒಂದೊಂದು ವಿಷಯದಲ್ಲಿ ಹೇಳುವಾಗ ನಾವು ದ ಯೂಸ್ ಮಾಡಬೇಕು. ಎಕ್ಸಾಂಪಲ್, ದ ರೇಡಿಯೋ, ದ ಟೆಲಿಸ್ಕೋಪ್, ದ ಇಂಟರ್ನೆಟ್, ದ ಪ್ರಿಂಟಿಂಗ್ ಪ್ರೆಸ್. ಓಕೆ, ನೆಕ್ಸ್ಟ್ ನೈನ್ತ್ ಒನ್, ದ ಈಸ್ ಯೂಸ್ಡ್ ಬಿಫೋರ್ ರಿವರ್ಸ್, ಕನಾಲ್ಸ್, ಸೀಸ್, ಓಷಿಯನ್ಸ್, ಮೌಂಟೇನ್ ರೇಂಜಸ್. ಇದನ್ನ ಜೊತೆ ಎಲ್ಲ, ಇದನ್ನ ನೇಮ್ಸಿನ ಜೊತೆ ಎಲ್ಲ ದ ಬರಲೇಬೇಕು. ರಿವರ್ಸ್, ದ ನೈಲ್, ದ ಪೆರಿಯಾರ್. ಸೀಸ್, ದ ಅರೇಬಿಯನ್ ಸೀ. ಓಷಿಯನ್, ದ ಅಟ್ಲಾಂಟಿಕ್ ಓಷಿಯನ್. ಮೌಂಟೇನ್ ರೇಂಜಸ್ ಹೇಳುವಾಗ ದ ಹಿಮಾಲಯಾಸ್ ಮತ್ತು ದ ಆಲ್ಪ್ಸ್. ಇದು ಮಾತ್ರವಲ್ಲ, ಇನಿಸ ಉಂಡು, ಅದು ನಾನು ಸ್ವಲ್ಪ ಸ್ವಲ್ಪವಾಗಿ ಹೇಳುತ್ತೇನೆ. ಓಕೆ, ನೆಕ್ಸ್ಟ್ ನಂಬರ್ 10, ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಗ್ರೂಪ್ಸ್ ಲೈಕ್ ಯುನೈಟೆಡ್ ಕಿಂಗ್ಡಮ್, ಎಮಿರೇಟ್ಸ್, ರಿಪಬ್ಲಿಕ್. ಇದೇ ಥರ ಗ್ರೂಪಿನ ಬಗ್ಗೆ ಹೇಳುವಾಗ ನಾವು ದ ಯೂಸ್ ಮಾಡಬೇಕು. ಎಕ್ಸಾಂಪಲ್ಸ್ ನೋಡಿ, ದ ಯುನೈಟೆಡ್ ಸ್ಟೇಟ್ಸ್ ಅಂದರೆ ದ US, ದ ಯುನೈಟೆಡ್ ಕಿಂಗ್ಡಮ್, ಇಲ್ಲಿ ಕಿಂಗ್ಡಮ್ ವರ್ಡ್ ಬಂದಿದೆ, ಸೊ ಅದನ್ನ ಜೊತೆ ದ ಯೂಸ್ ಮಾಡಿದೆ. ದ UN, ದ ಯುನೈಟೆಡ್ ಅರಬ್ ಎಮಿರೇಟ್ಸ್, ದಿಸ್ ದ UAE. ಓಕೆ, ದ ಚೆಕ್ ರಿಪಬ್ಲಿಕ್. ರಿಪಬ್ಲಿಕ್ ವರ್ಡ್ ಆ ರಾಜ್ಯದ ಹೆಸರಿನಲ್ಲಿಯೇ ಉಂಟು, ಸೊ ಹಾಗೆ ಬರುವಾಗ ನಾವು ದ ಯೂಸ್ ಮಾಡಬೇಕು. ನೆಕ್ಸ್ಟ್ ನಂಬರ್ 11, ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಇಂಟರ್ನ್ಯಾಷನಲ್ ಆಗೋಳ ಲೆಕ್ಕದಲ್ಲಿ ಇದ್ದ ಒಂದು ಆರ್ಗನೈಸೇಷನ್ಸಿನ ಬಗ್ಗೆ ಹೇಳುವಾಗ ನಾವು ಅದನ್ನ ಜೊತೆ ದ ಯೂಸ್ ಮಾಡಬೇಕು. ನೋಡಿ, ದ ಯುನೈಟೆಡ್ ನೇಷನ್ಸ್, ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಸಾಧಾರಣ WHO ಅಂತ ಹೇಳ್ತದೆ, ಅದಕ್ಕೆ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್. ಓಕೆ, ನೆಕ್ಸ್ಟ್ ನಂಬರ್ 12, ದ ಈಸ್ ಆಲ್ಸೋ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಕಂಟ್ರೀಸ್ ಎಂಡಿಂಗ್ ವಿತ್ ಎಸ್. ಸಾಧಾರಣವಾಗಿ ಕಂಟ್ರೀಸಿನ ಹೆಸರು ಹೇಳುವಾಗ ಅದನ್ನ ಜೊತೆ ದಿ ಹೇಳುವುದಿಲ್ಲ. ನಮ್ಮ ಭಾರತ ಹೇಳುವಾಗ ಇಂಡಿಯಾನು ಮಾತ್ರ ಹೇಳ್ತದೆ, ದ ಇಂಡಿಯಾನು ಹೇಳುವುದಿಲ್ಲ. ಆದರೆ ಕೆಲವು ರಾಜ್ಯದ ಹೆಸರಿನ ಎಂಡಲ್ಲಿ ಎಸ್ ಬರುತ್ತದೆ. ಎಸ್ ಅಂದರೆ ಪ್ಲೂರಲ್ ಸೌಂಡ್ ಲೆಕ್ಕದಲ್ಲಿ ಬರುತ್ತದೆ. ಹಾಗೆ ಬರುವಾಗ ಆ ರಾಜ್ಯದ ಹೆಸರು ಬರೆಯುವಾಗ ಅದನ್ನ ಜೊತೆ ದ ಯೂಸ್ ಮಾಡುತ್ತದೆ. ದ ಮಾಲ್ದೀವ್ಸ್, ದ ಫಿಲಿಪೈನ್ಸ್, ದ ನೆದರ್ಲ್ಯಾಂಡ್ಸ್. ಇದೇ ಥರ ಇದೆಲ್ಲ ಸರಿಯಾಗಿ ಪಾಯಿಂಟ್ಸ್ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ತುಂಬ ಸುಲಭವಾಗುತ್ತದೆ. ಓಕೆ, ನೆಕ್ಸ್ಟ್ 13, ದ ಈಸ್ ಆಲ್ಸೋ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಸೀಸನ್ಸ್. ಋತು ಭೇದಗಳ ಬಗ್ಗೆ ಹೇಳುವಾಗ, ಋತುಕಾಲದ ಬಗ್ಗೆ ಹೇಳುವಾಗ ನಮಗೆ ಅದನ್ನ ಜೊತೆ ಸಹ ದ ಯೂಸ್ ಮಾಡಲೇಬೇಕು. ದ ಸ್ಪ್ರಿಂಗ್, ದ ವಿಂಟರ್, ದ ಮಾನ್ಸೂನ್. ಹಾಗೆ ನೆಕ್ಸ್ಟ್ ನಂಬರ್ 14, ದ ಈಸ್ ಯೂಸ್ಡ್ ಬಿಫೋರ್ ದ ಸೆಲೆಸ್ಟಿಯಲ್ ಬಾಡೀಸ್. ಸೆಲೆಸ್ಟಿಯಲ್ ಬಾಡೀಸ್ ಎಂದರೆ ಆಕಾಶದಲ್ಲಿದ್ದು ಸನ್, ಮೂನ್, ಸ್ಟಾರ್ಸ್ ಹಾಗೆ ಎಲ್ಲ, ಅದನ್ನ ಜೊತೆ ಸಹ ದ ಯೂಸ್ ಮಾಡಬೇಕು. ದ ಸನ್, ದ ಮೂನ್ ಆ್ಯಂಡ್ ದ ಸ್ಟಾರ್ಸ್. ಓಕೆ, ನೆಕ್ಸ್ಟ್ ನಂಬರ್ 15, ದ ಈಸ್ ಯೂಸ್ಡ್ ಬಿಫೋರ್ ನೇಮ್ಸ್ ಆಫ್ ಒಫಿಷಿಯಲ್ ವಿತೌಟ್ ಎ ನೇಮ್. ಒಫಿಷಿಯಲ್ಸಿನ ಬಗ್ಗೆ ಹೇಳುವಾಗ ಅದನ್ನ ಜೊತೆ ಒಂದು ಹೆಸರು ಇರಬಾರದು. ಹಾಗೆ ಆದರೆ ಸಹ
ನಮಗೆ ದ ಯೂಸ್ ಮಾಡಲಿಕ್ಕೆ ಆಗ್ತದೆ. ದ ಪ್ರಿನ್ಸಿಪಲ್ನ ಹೆಸರು ಹೇಳಲಿಲ್ಲ. ದ ಸೆಕ್ರೆಟರಿ, ಓಕೆ, ಅದು ಹೆಸರು ಹೇಳಲಿಲ್ಲ. ದ ಪ್ರೆಸಿಡೆಂಟ್, ದ ಪ್ರೈಮ್ ಮಿನಿಸ್ಟರ್, ದ ಚಾನ್ಸಲರ್, ದ ಕಿಂಗ್, ಎಕ್ಸೆಟ್ರಾ. ಅದೇ ಥರ ಅವರದ್ದು ಜೊತೆ, ಈ ಪ್ರಿನ್ಸಿಪಲ್, ಸೆಕ್ರೆಟರಿ ಇವರ ಜೊತೆ, ಆ ಅಫಿಷಿಯಲ್ ನೇಮಿನ ಜೊತೆ ಒಂದು ಹೆಸರು ಇದ್ದರೆ ದ ಯೂಸ್ ಮಾಡಬಾರದು. ದ ಈಸ್ ನಾಟ್ ಯೂಸ್ಡ್ ಇನ್ ಕೇಸ್ ವೆನ್ ದ ನೇಮ್ ಈಸ್ ಮೆನ್ಷನ್ಡ್. ನೋಡಿ ಎಕ್ಸಾಂಪಲ್ ನೋಡಿ, ಪ್ರೈಮ್ ಮಿನಿಸ್ಟರ್ ಮೋದಿ. ದ ಪ್ರೈಮ್ ಮಿನಿಸ್ಟರ್ ಮೋದಿன்னு ಹೇಳುವುದಿಲ್ಲ. ಓಕೆ, ಮೋದಿன்னு ಹೇಳುವಾಗ ಸ್ಪೆಸಿಫಿಕ್ ಆಗಿ ನೇಮ್ ಬಂದಿದೆ, ಸೊ ಅದಕ್ಕಾಗಿ ದ ಬರುವುದಿಲ್ಲ. ನೋಡಿ, ದ ಪ್ರೈಮ್ ಮಿನಿಸ್ಟರ್ ಮೋದಿ ಈಸ್ ರಾಂಗ್, ಫಾಲ್ಸ್ನ ಕೊಟ್ಟಿದೆ. ನೆಕ್ಸ್ಟ್, ಪ್ರೆಸಿಡೆಂಟ್ ಬೈಡೆನ್ ಹೇಳುವಾಗ ಅವರ ಹೆಸರು ಕರೆಕ್ಟಾಗಿ ಹೇಳಿದೆ, ಸೊ ಅದನ್ನ ಜೊತೆ ಸಹ ದ ಬರುವುದಿಲ್ಲ. ದ ಪ್ರೆಸಿಡೆಂಟ್ ಬೈಡೆನ್ ಹೇಳಿದರೆ ಅದು ರಾಂಗ್, ಫಾಲ್ಸ್ ಆಗ್ತದೆ. ಅದೇ ಥರ ಕ್ವೀನ್ ಎಲಿಜಬೆತ್ ಅವರಿಗೆ ಹೆಸರು ಕನ್ಫರ್ಮ್ ಆಗಿ ಕೊಟ್ಟಿದೆ, ಸೊ ಅದನ್ನ ಜೊತೆ ದಿ ಬರುವುದಿಲ್ಲ. ದ ಕ್ವೀನ್ ಎಲಿಜಬೆತ್ ಅಂತ ಹೇಳಿದರೆ ಅದು ರಾಂಗ್ ಆಗಿ ಇರ್ತದೆ. ಅರ್ಥ ಆಯ್ತಾ? ಇದು 15 ಪಾಯಿಂಟ್ಸ್ ನಾನು ಕೊಟ್ಟಿದ್ದೆ, ಇನಿ ಸಹ ಉಂಟು, ಮತ್ತು ಅದು ವಿಡಿಯೋ ಲಾಂಗ್ ಆಗಿದರೆ ಮತ್ತೆ ಕಷ್ಟ ಆಗ್ತದಲ್ವಾ, ಅದಕ್ಕಾಗಿ ಸೊ ಯೂಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಆ ಪಾಯಿಂಟ್ಸ್ ಕೊಟ್ಟಿದ್ದ ಮೇಯ್ನ್ ಆಗಿ ಕಂಟೆಂಟ್ ಎಂಥದ್ದು ನೋಡಿ ಅದು ಪ್ರಾಕ್ಟೀಸ್ ಮಾಡಬೇಕು, ತುಂಬ ಸುಲಭವಾಗುತ್ತದೆ. ಆಯಿತಾ? ಮತ್ತು ಗ್ರಾಮರ್, ಇದು ಡೆಫಿನಿಟ್ ಆ್ಯಂಡ್ ಇಂಡೆಫಿನಿಟ್ ಆರ್ಟಿಕಲ್ಸ್ನ ಬಗ್ಗೆ ಕ್ವಶನ್ಸ್ ಬರುವಾಗ ಅದು ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಇಷ್ಟು ಟೈಮ್ ನಾವು ಹೇಳಿದ್ದು ದ ಎಲ್ಲಿ ಎಲ್ಲ ಯೂಸ್ ಮಾಡಬೇಕಂತೆ. ಈಗ ದ ಯೂಸ್ ಮಾಡಬಾರದ ಸಿಚುವೇಶನ್ಸ್ ಯಾವುದಂತೆ ನೋಡುವ. ವಿತ್ ದ ನೇಮ್ಸ್ ಆಫ್ ದ ನೆವರ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ಲ್ಯಾಂಗ್ವೇಜಸ್ನ ಬಗ್ಗೆ ಹೇಳುವಾಗ ದ ಯೂಸ್ ಮಾಡಬಾರ್ದು. ಎಕ್ಸಾಂಪಲ್, ಐ ವಾಂಟ್ ಟು ಲರ್ನ್ ಜಾಪನೀಸ್ನ ಹೇಳುವಾಗ ಅದೊಂದು ಲ್ಯಾಂಗ್ವೇಜ್, ಸೊ ಐ ವಾಂಟ್ ಟು ಲರ್ನ್ ದ ಜಾಪನೀಸ್ನ ಹೇಳುವುದಿಲ್ಲ, ಹಾಗೆ ಹೇಳಿದರೆ ಅದು ರಾಂಗ್ ಆಗ್ತದೆ. ಐ ವಾಂಟ್ ಟು ಲರ್ನ್ ಜಾಪನೀಸ್. ಮತ್ತು ಜಾಪನೀಸ್ನ ವರ್ಡ್ ಹೇಳ್ತದೆ, ಅದು ಜಪಾನ್ ರಾಜ್ಯದ ಜನರ ಬಗ್ಗೆ ಏನಾದರೂ ಹೇಳುವಾಗ ದ ಜಾಪನೀಸ್ನ ಹೇಳ್ತದೆ, ಅದು ಲ್ಯಾಂಗ್ವೇಜ್ ಅಲ್ಲ, ಅದು ಪೀಪಲ್ ಆಫ್ ಜಪಾನ್. ಓಕೆ, ಅದೇ ಥರ ಬಿಫೋರ್ ನೇಮ್ಸ್ ಆಫ್ ದ ನೆವರ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಪರ್ಸನ್ಸ್, ಪ್ಲೇಸಸ್, ನೇಮ್ಸ್ ಆಫ್ ಕಂಟ್ರಿ ಆರ್ ಟೌನ್ಸ್, ಎಕ್ಸೆಟ್ರಾ. ಇದೇ ವಿಷಯಗಳಲ್ಲಿ ಎಲ್ಲ ಒಬ್ಬರದ್ದು ಹೆಸರು, ಇಲ್ಲಾದರೆ ಒಂದು ಪ್ಲೇಸ್, ಇಲ್ಲಾದರೆ ಒಂದು ಕಂಟ್ರಿ, ಇಲ್ಲಾದರೆ ಟೌನ್ಸ್, ಸಾಧಾರಣ ಇದನ್ನ ಜೊತೆ ಎಲ್ಲ ದ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಮುಂಚೆ ಹೇಳಿದ ಥರ, ಬಟ್ ಯೂಸ್ಡ್ ಇನ್ ದ ಪ್ಲೇಸ್ ಎಂಡಿಂಗ್ ವಿತ್ ಎಸ್ ಅಲ್ಲಿ ಎಂಡ್ ಆಗೋದ ಪ್ಲೇಸಿನ ಜೊತೆ, ಅಲ್ಲದೆ ಕಂಟ್ರಿದ ಜೊತೆ ದ ಯೂಸ್ ಮಾಡಬೇಕಿತ್ತು. ನೆಕ್ಸ್ಟ್, ದ ನೆವರ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಸ್ಪೋರ್ಟ್ಸಿನ ಬಗ್ಗೆ ಹೇಳುವಾಗ ಸಹ ದ ಯೂಸ್ ಮಾಡಲಿಕ್ಕಿಲ್ಲ. ಐ ಪ್ಲೇ ಫುಟ್ಬಾಲ್ ಎವ್ರಿ ಡೇ, ಐ ಪ್ಲೇ ದ ಫುಟ್ಬಾಲ್ ಎವ್ರಿ ಡೇ. ದ ಫುಟ್ಬಾಲ್ ಹೇಳಿದರೆ ಅದು ತಪ್ಪಾಯಿತು. ಓಕೆ, ರಾಂಗ್. ಅದೇ ಥರ ದ ನೆವರ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಅಕಾಡೆಮಿಕ್ ಸಬ್ಜೆಕ್ಟ್ಸ್ನ ಬಗ್ಗೆ ಹೇಳುವಾಗ ಸಹ ದ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ದ ಎಕ್ಸಾಂಪಲ್ ನೋಡಿ, ಮೈ ಫೇವರೆಟ್ ಸಬ್ಜೆಕ್ಟ್ ಈಸ್ ಮ್ಯಾಥ್ಸ್, ಆದರೆ ಮೈ ಫೇವರೆಟ್ ಸಬ್ಜೆಕ್ಟ್ ಈಸ್ ದ ಮ್ಯಾಥ್ಸ್ ಅಂತ ಹೇಳಿದರೆ ರಾಂಗ್ ಆಯಿತು. ಓಕೆ, ಇದೇ ಥರ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಈಗ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ, ಆದರೆ ಸಹ ಅದು ಅರ್ಥ ಮಾಡಿಕೊಂಡು ಕಲಿಬೇಕಿತ್ತು. ಕಲಿಯುವಾಗ ಇದರಲ್ಲಿ ಬರೆದ ಕ್ವಶನ್ ಆನ್ಸರ್ಗೆ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಸ್ಟಾಪ್ ಮಾಡ್ತೇನೆ. ಮತ್ತು ನಿಮಗೆ ಇದೇ ಥರ ಸ್ಕೂಲ್ ಮಕ್ಕಳಿಗೆಲ್ಲ ಇದು ಶೇರ್ ಮಾಡಿಕೊಡಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು.